ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವಾಗ ಎರಡು ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಕ್ವಾಲಿಫಿಕೇಷನ್ ಕೂಡ ಬೇಡ, ಮತ್ತು ಯಾವುದೇ ಎಕ್ಸ್ಪೀರಿಯನ್ಸ್ ಕೂಡ ಬೇಡ, ಮತ್ತು ಈ ಡೈರೆಕ್ಟ್ ಇಂಟರ್ವ್ಯೂ ಕೂಡ ಇದೆ. ಸೊ ನೋ ಎಕ್ಸಾಮ್ ಏನಿಲ್ಲ, ಫೀಸು ಏನೂ ಹಾಕೋಂಗಿಲ್ಲ. ಸೊ ಡೈರೆಕ್ಟ್ ಇಂಟರ್ವ್ಯೂ ಅಂದರೆ ಡೈರೆಕ್ಟ್ ಸೆಲೆಕ್ಷನ್ ಇದೆ. ಈ ಜಾಬ್ ಹೆಂಗೆ ಅಪ್ಲೈ ಮಾಡೋದು ಮತ್ತು ಏನೇನು ರಿಕ್ವೈರ್ಮೆಂಟು ಮತ್ತು ಯಾವ ಕಂಪ್ನಿದು ಜಾಬ್ ಅಂತ ನೋಡೋಣ ಬನ್ನಿ. ವಿಡಿಯೋದಲ್ಲಿ ಮುಂದೆ ಹೋಗೋಕೆ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಅಷ್ಟೇ. ನಾನು ತುಂಬ ಅನಾಲಿಟಿಕ್ಸಲ್ಲಿ ನೋಡಿದಾಗ ವಿತೌಟ್ ಸಬ್ಸ್ಕ್ರೈಬೇ ತುಂಬ ಜನ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಸಪೋರ್ಟ್ ಮಾಡೋದ್ರಿಂದ ನಮಗೂ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಅಂದರೆ ಒಳ್ಳೊಳ್ಳೆ ಜಾಬ್ ಅಪ್ಡೇಟ್ ಕೊಡಬೇಕು ಅಂತ ಇದಾಗುತ್ತೆ, ಇನ್ಸ್ಪಿರೇಷನ್ ಆಗುತ್ತೆ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಯಾವುದೋ ಜಾಬು ಮತ್ತು ಏನು ರಿಕ್ವೈರ್ಮೆಂಟು ಹೆಂಗೆ ಅಪ್ಲೈ ಮಾಡೋದು ನೋಡೋಣ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಡಿಟೋ ಇನ್ಶೂರೆನ್ಸ್. ಇವರು ಕಸ್ಟಮರ್ ಸರ್ವಿಸ್ ಕ್ವಾಲಿಟಿ ಎಕ್ಸಿಕ್ಯೂಟಿವ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಸೊ ಡಿಟೋ ಇವ್ರದ್ದು ಇನ್ಶೂರೆನ್ಸ್ ಕಂಪ್ನಿ. ಇವರು ಡಿಟೋ ಇಸ್ ಪಾರ್ಟ್ ಆಫ್ ಫಿನ್ಶಾರ್ಟ್ ಫ್ಯಾಮಿಲಿ, ಲೀಡಿಂಗ್ ಫೈನಾನ್ಷಿಯಲ್ ನ್ಯೂಸ್ ಲೆಟರ್ ಬ್ರಾಡ್ಕಾಸ್ಟಿಂಗ್ ಸಬ್ಸ್ಕ್ರೈಬರ್ ಬೇಸ್ ಅಂದರೆ ಝೆರೋದ ಅವ್ರದ್ದು ಇವ್ರ ಕಂಪ್ನಿ ಅಂತ ಆಗಿದೆ. ಸೊ ವೈ ಡು ವಿ ಡೂ ದಟ್ ಡಿಟೋ ಅಂದರೆ ಏನು ಮಾಡ್ತೀವಿ ಅಂದರೆ ವಿ ಎಲ್ಪ್ ಪೀಪಲ್ ಬೈ ಇನ್ಶೂರೆನ್ಸ್ ಯಾವ ಕರೆಕ್ಟ್ ಇನ್ಶೂರೆನ್ಸ್ನ ಬೈ ಮಾಡೋಕ್ಕೆ ಇವ್ರು ಹೆಲ್ಪ್ ಮಾಡ್ತಾರೆ. ವಿ ಎಕ್ಸ್ಪ್ಲೇನ್ ಹೆಲ್ತ್ ಆ್ಯಂಡ್ ಲೈಫ್ ಇನ್ಶೂರೆನ್ಸ್ ಇನ್ ಲ್ಯಾಂಗ್ವೇಜ್ ಯೂಸರ್ ಅಂಡರ್ಸ್ಟ್ಯಾಂಡ್. ಅಂದರೆ ಯಾವ ಲ್ಯಾಂಗ್ವೇಜ್ ಅಂದರೆ ಈಗ ಸೊ ಕನ್ನಡದ ಇದ್ದರೆ ಕನ್ನಡದಲ್ಲಿ, ಸೊ ಅದಕ್ಕೆ ನಾನು ಹೇಳಿದ್ದು ಇದರಲ್ಲಿ ತಮ್ಮನೆಲ್ಲ ಹಾಕಿರೋದು. ಸೊ ಕನ್ನಡದವರು ಅಪ್ಲೈ ಮಾಡ್ಬೋದು. ಅಂದರೆ ಯಾವ ಲ್ಯಾಂಗ್ವೇಜಲ್ಲಿ ಇರ್ತಾರೆ ಆ ಲ್ಯಾಂಗ್ವೇಜ್ ಕಸ್ಟಮರ್ ಅಂದರೆ ಒಬ್ಬರೇ ಇರಲ್ಲ ಅಲ್ವಾ. ಸೊ ಯಾವ ಲ್ಯಾಂಗ್ವೇಜ್ ಕಸ್ಟಮರ್ ಇರುತ್ತೆ ಆ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಮತ್ತು ಪರ್ಸ್ನಲೈಸ್ಡ್ ರೆಕಮೆಂಡೇಶನ್ ಕೊಡ್ತಾರೆ. ಅಂದರೆ ಯಾವುದು ಅದು ನೀಡ್ಸ್ ಮತ್ತು ರಿಕ್ವೈರ್ಮೆಂಟ್ ನೋಡ್ಬಿಟ್ಟು ಯಾವುದು ಕರೆಕ್ಟ್ ಆಗಿರೋದು ಅಂದ್ಬಿಟ್ಟು ಅವರು ಏನು ಇನ್ಶೂರೆನ್ಸ್ ಪೈ ಮಾಡೋಕ್ಕೆ ಆ ಥರ ಕೊಡ್ತಾರೆ. ಸೊ ಬಕಿಂಗರ್ಸ್ ಅಂತಂದರೆ ಝೆರೋದ ಇಂಡಿಯನ್ ಲಾರ್ಜೆಸ್ಟ್ ಸ್ಟಾಕ್ ಬ್ರೋಕರ್ ಅಂದರೆ ಫೌಂಡೆಡ್ ಬೈ ಅಂದರೆ ಝೆರೋದ ಕಂಪ್ನಿ ಫೌಂಡ್ ಮಾಡಿದಾರಲ್ಲ ಅವರೇನೆ ಈ ಕಂಪ್ನಿನೂ ಫೌಂಡ್ ಮಾಡಿರೋದು ಅಂತ ಹೇಳ್ತಿದ್ದಾರೆ. ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಜಾಬಲ್ಲಿ ಕಾಲ್ ಮಾನಿಟರಿಂಗ್ ಆ್ಯಂಡ್ ಪ್ರೊವೈಡ್ ಆ್ಯಕ್ಷನಬಲ್ ಇನ್ಸೈಟ್ ಟು ಇಂಪ್ರೂವ್ ಕರೆಂಟ್ ಪ್ರೊಸೆಸ್. ಅಂದರೆ ಕಾಲಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ, ಏನಾದರೂ ರೆಕಮೆಂಡೇಶನ್ ಕರೆಕ್ಟ್ ಇದ್ದರೆ ಅದು ನೋಡ್ಬಿಟ್ಟು ನಾವು ಕರೆಕ್ಟಾಗಿ ಅಡ್ವೈಸ್ ಮಾಡಬೇಕು. ಅಸಿಸ್ಟ್ ಇನ್ ಡೆವಲಪಿಂಗ್, ಕ್ರಿಯೇಟಿಂಗ್ ಆ್ಯಂಡ್ ಇಂಪ್ಲಿಮೆಂಟಿಂಗ್ ಕ್ವಾಲಿಟಿ ಪ್ರೊಸೆಸ್. ಯಾವ ಥರ ಇನ್ನೂ ಚೆನ್ನಾಗಿ ಅಸಿಸ್ಟ್ ಮಾಡೋದು, ಇನ್ನೂ ಕರೆಕ್ಟಾಗಿ ಯಾವ ಥರ ಕಸ್ಟಮರ್ ಅಟೆನ್ಷನ್ನ ಸೀಕ್ ಮಾಡೋದು ಅಂತ ಎಲ್ಲ ನಾವು ನೋಡಿಬಿಟ್ಟು ಅದು ವೆರಿಫೈ ಮಾಡಿ ಸಜೆಸ್ಟ್ ಮಾಡಬೇಕು ಐಡಿಯಾ ಇದ್ದರೆ. ಗ್ಯಾದರ್ ಇನ್ಫಾರ್ಮೇಷನ್ ಟು ಎಲ್ಪ್ ಇಂಪ್ರೂವ್ ಅಡ್ವೈಸರ್ ಪರ್ಫಾರ್ಮೆನ್ಸ್. ಅಂದರೆ ಏನಾದ್ರು ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಇದ್ದರೆ ಹೇಳ್ಬೇಕು ಅಂತ ಹೇಳಿದ್ದಾರೆ. ಡೆವಲಪ್ ಕಸ್ಟಮರ್ ಸಪೋರ್ಟ್ ಕ್ವಾಲಿಟಿ ಸ್ಟ್ಯಾಂಡರ್ಡ್. ಅಂದರೆ ಕಸ್ಟಮರ್ಗೆ ಸಪೋರ್ಟ್ ಮಾಡೋಕ್ಕೆ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಇರುತ್ತಲ್ಲ ಅದನ್ನ ಡೆವಲಪ್ ಮಾಡ್ಕೋಬೇಕು. ಸೊ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸ್ಕಿಲ್ಸ್ ಏನು ಬೇಕು ಜಾಬ್ಗೆ ಅಂದರೆ ಎಕ್ಸ್ಪೀರಿಯನ್ಸ್ 0 to 3 years ಇದ್ದರೆ ಸಾಕು. ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ಇಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಇವ್ರದ್ದು ಕಸ್ಟಮರ್ಸ್ ಇರ್ತಾರೆ. ಸೊ ಕನ್ನಡದವರು ಅಪ್ಲೈ ಮಾಡ್ಬೋದು ಇದಕ್ಕೆ. ಇಂಗ್ಲೀಷ್, ಕನ್ನಡ, ತೆಲುಗು, ತಮಿಳ, ಸೊ ಹಿಂದಿ ಈ ಲ್ಯಾಂಗ್ವೇಜ್ ಅವ್ರು ಅಪ್ಲೈ ಮಾಡ್ಬೋದು. ಮತ್ತು ಎಕ್ಸಲೆಂಟ್ ಕಸ್ಟಮರ್ ಸರ್ವಿಸ್ ಸ್ಕಿಲ್ಸು ಅಂದರೆ ಚೆನ್ನಾಗಿ ಕಸ್ಟಮರ್ಸ್ ಜೊತೆ ಅವ್ರದ್ದು ಏನೋ ಟ್ರಸ್ಟ್ನ ಬಿಲ್ಡ್ ಮಾಡ್ಕೋಬೇಕು ಆ ಥರ ಹೇಳಿದ್ದಾರೆ. ಮತ್ತು ಎಬಿಲಿಟಿ ಟು ಕಮ್ಯುನಿಕೇಟ್ ಆ್ಯಂಡ್ ಕೊಲಾಬ್ರೇಟ್ ಎಫೆಕ್ಟಿವ್ಲಿ ಅಂತೆ. ಅಂದರೆ ಚೆನ್ನಾಗಿ ಮಾತಾಡಿಕೊಂಡು ಕೊಲಾಬ್ರೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇನ್ನು ಪರ್ಕ್ಸ್ ನೋಡೋದಾದರೆ ರಿಮೋಟ್ ವರ್ಕ್ ಅಂದರೆ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಕಂಪ್ರೆನ್ಸಿವ್ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಫಾರ್ ಯುವರ್ ಆ್ಯಂಡ್ ಯುವರ್ ಫ್ಯಾಮಿಲಿ. ಫುಲ್ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ. ಮತ್ತು ಸ್ಯಾಲ್ರಿ ಬಂದ್ಬಿಟ್ಟು 4.5 LP ಅಂತ ಅಂದರೆ ಎಷ್ಟು ಬರುತ್ತೆ ಪರ್ ಆ್ಯನಮ್. 4.5 ಅಂದರೆ ಅಬೌಟ್ 30 to 33 ಸಾವಿರದವರೆಗೂ ಸಂಬಳ ಬರುತ್ತೆ ತಿಂಗಳಿಗೆ. ಬಿ ಅವೇರ್ ಆಫ್ ಫ್ರಾಡ್ ರಿಕ್ರೂಟ್ಮೆಂಟ್. ವಿ ಡೋಂಟ್ ಚಾರ್ಜ್ ಎನಿ ಅಮೌಂಟ್ ಫಾರ್ ಗಿವನ್ ಪರ್ಪಸ್ ಪೀರಿಯಡ್ ಟು ಅಪ್ಲಿಕೇಶನ್ ಫಾರ್ ರೋಲ್ ಅಟ್ ದಟ್ ಟೈಮ್ ಆಫ್ ಎನ್ಶೂರಿಂಗ್ ರಿಕ್ವೈರ್ಮೆಂಟ್ ಪ್ರೊಸೆಸ್. ಅಂದರೆ ಇವರು ಯಾವುದೇ ರೀತಿ ಅಮೌಂಟ್ ಕೇಳಲ್ಲ. ಅಕಸ್ಮಾತ್ ಇವ್ರ ಕಂಪ್ನಿ ಹೆಸರು ಇಟ್ಕೊಂಡು ಯಾರು ಅಮೌಂಟ್ ಕೇಳಿದ್ರೆ ಯಾರಿಗೂ ಕೊಡಬೇಡಿ ಅಮೌಂಟ್ನ ಅಂತ ಹೇಳ್ತಿದ್ದಾರೆ. ಸೆಲೆಕ್ಷನ್ ಪ್ರೊಸೆಸ್ ನೋಡಿದ್ರೆ ಪ್ಲೀಸ್ ಫೈಂಡ್ ದ ಅಪ್ಲಿಕೇಶನ್ ಪ್ರೊಸೆಸ್ ಇಯರ್. ಯಾವ ಥರ ಅಂದರೆ ಶುಡ್ ವಿ ಲೈಕ್ ಯುವರ್ ಅಪ್ಲಿಕೇಶನ್ ವಿ ವಿಲ್ ಸೆಂಡ್ ಯು ದ ಲಿಂಕ್ ವಿಯಾ ಇಮೇಲ್ ಟು ರೆಕಾರ್ಡ್ ಶಾರ್ಟ್ ವಿಡಿಯೋ ರೆಸ್ಯೂಮೆ ಅಂತೆ. ಪ್ಲೀಸ್ ಟೇಕ್ ಟೈಮ್ ಟು ಚೆಕ್ ಯುವರ್ ಇನ್ಬಾಕ್ಸ್ ರೆಕಾರ್ಡ್ ದ ಸೇಮ್ ಆಸ್ ದಿಸ್ ಪ್ರೊಸೆಸ್ ಇಸ್ ಮ್ಯಾಂಡೇಟರಿ. ಸೊ ಈಗ ಅಪ್ಲೈ ಮಾಡಿಬಿಟ್ಟು ನಮ್ಮ ಮೇಲ್ ಬರುತ್ತೆ ನೋಡೋಣ. ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಪೇಜು ಕರ್ಕೊಂಡು ಹೋಗುತ್ತೆ ನೋಡಿ. ಡಿಟೋ ಕಸ್ಟಮರ್ ಸರ್ವಿಸ್ ಕ್ವಾಲಿಟಿ ಎಕ್ಸಿಕ್ಯೂಟಿವ್ ರಿಮೋಟು ಅಪ್ಲೈ ನಾವು ಕೊಡೋಣ. ಸೊ ಅಪ್ಲೈ ನಾವು ಕೊಟ್ಟಾಗ ನಮ್ಮದು ಅಪ್ಲೈ ವಿತ್ ರೆಸ್ಯೂಮೆ ಕೇಳ್ತಿದ್ದಾರೆ. ನಮ್ಮದು ಫಸ್ಟ್ ನೇಮ್, ಲಾಸ್ಟ್ ನೇಮು, ಇಮೇಲ್ ಅಡ್ರೆಸ್ಸು, ಫೋನ್ ನಂಬರು ಮತ್ತು ಎಕ್ಸ್ಪೀರಿಯೆನ್ಸ್ ಎಷ್ಟಿದೆ ಅಂತ ಹಾಕೊಳ್ಳಿ. ಫ್ರೆಷರ್ಸ್ ಹೈಯರ್ ಮಾಡ್ತಿದ್ದಾರೆ. ಸೊ 0 ಅಂತ ಹಾಕೊಳ್ಳಿ. ಕ್ಯಾನ್ ಜಾಯಿನ್ ರೈಟ್ ಅವೇ ಅಂತಲೂ ಹಾಕೊಳ್ಳಿ. ಸೊ ನಿಮ್ಮದು CGPA ಎಷ್ಟು ಅಂತ ಕೇಳ್ತಿದ್ದಾರೆ. ಫ್ರೆಷರ್ ಆಗಿದ್ದರೆ NA ಅಂತ ಹಾಕೊಳ್ಳಿ.
ಟೆಲ್ ಅಸ್ ಅಬೌಟ್ ಇನ್ಸೂರೆನ್ಸ್ ವೆನ್ ಯುವರ್ ರೆಕಮೆಂಡೇಶನ್ ಪ್ರೊವೈಡೆಡ್ ಟು ಇಂಪ್ರೂವ್ ಪರ್ಫಾರ್ಮೆನ್ಸ್ ಇನ್ ದ ಟೀಮ್ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಏನು ಫಿಲ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ಅದು ಹಾಕ್ಕೊಳ್ಳಿ. ಸೊ ಚಾಟ್ GPT ಹಾಕಬೇಡಿ. ಸೊ ಮಾಮೂಲಿ ಗೂಗಲ್ ಸರ್ಚ್ ಮಾಡಿಬಿಟ್ಟು ಹಾಕಿ. ಮತ್ತು ಟೆಲ್ ಅಸ್ ಅಬೌಟ್ ಎ ಇನ್ಸ್ಟೆನ್ಸ್ ವೆನ್ ಯು ಐಡೆಂಟಿಫೈ ಮಿಸ್ಟೇಕ್ ದಟ್ ವೇರ್ ಓವರ್ಲುಕ್ ಬೈ ಯುವರ್ ಟೀಮ್ ಅಂತ ಕೇಳಿದ್ದಾರೆ. ಇದಕ್ಕೆಲ್ಲ ಫಿಲ್ ಮಾಡ್ಕೊಳ್ಳಿ. ಇಫ್ ಯು ಆರ್ ಕಮ್ಯುನಿಕೇಟ್ ಬೋತ್ ಪಾಸಿಟಿವ್ ನೆಗೆಟಿವ್ ಫೀಡ್ಬ್ಯಾಕ್ ಟು ಪರ್ಸನ್ ಹೌ ವುಡ್ ಯು ಡೂ ದಟ್ ಅಂತ ಕೇಳ್ತಿದ್ದಾರೆ. ಸೊ ಯಾವ ಥರ ಮಾಡ್ತೀರಾ ಅದು ಹಾಕ್ಕೊಂಡು ನೆಕ್ಸ್ಟು ಪ್ಲೀಸ್ ಮೆನ್ಷನ್ ಫ್ರಮ್ ವೇ ಡಿಡ್ ಯು ಇಯರ್ ಅಬೌಟ್ ದಿಸ್ ಇದು ಅಂತ ಕೇಳ್ತಿದ್ದು ಓಪನಿಂಗ್ಸ್ ಅಂತ ಯೂಟ್ಯೂಬ್ ಅಂತ ಹಾಕ್ಕೊಳ್ಳಿ. ಸೊ ಇಫ್ ಯು ಪ್ಲೀಸ್ ಪ್ರೊವೈಡ್ ಅದರ್ ಅಂದರೆ ಯಾವುದೋ ರೆಫರಲ್ಲ ಅಂತ ಕೇಳ್ತಿದ್ದಾರೆ, ನೋ ಅಂತ ಹಾಕ್ಕೊಳ್ಳಿ. ಮತ್ತು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದರೆ ಐ ಅಂಡರ್ಸ್ಟ್ಯಾಂಡ್ ದಟ್ ಅಪ್ಲಿಕೇಶನ್ ಪ್ರೋಸೆಸ್ ಅಂತ ಹಾಕ್ಬಿಟ್ಟು ಐ ಆಮ್ ನಾಟ್ ರೋಬೋಟ್ ಅಂತ ಕೊಟ್ಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಕೊಡಬೇಕು. ಸೊ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ ಬಂದಿದೆ. ಸೊ ಮೇಲ್ ಕೂಡ ಬರುತ್ತೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಎಲಿಜಿಬಲ್ ಇದ್ದೀರಾ ಎಲ್ಲರೂ ಅಪ್ಲೈ ಮಾಡಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಜಾಬ್ಗೆ ಅಪ್ಲೈ ಮಾಡಿ. ಸೊ ಅಪ್ಲೈ ಮಾಡಾದ್ಮೇಲೆ ನನಗೆ ಇವ್ರ ಕಡೆಯಿಂದ ಮೆಸೇಜ್ ಕೂಡ ಬಂದಿದೆ ಏನಂತ, ಐ ಭೂಮಿಕಾ ಸಿಯನ್, ಕಂಗ್ರ್ಯಾಚುಲೇಷನ್ ಆನ್ ಮೇಕಿಂಗ್ ಇಟ್ ನೆಕ್ಸ್ಟ್ ರೌಂಡ್ ಆಫ್ ಸೆಲೆಕ್ಷನ್ ಪ್ರೋಸೆಸ್ ಅಟ್ DO. We truly appreciate your interest and enthusiasm for joining our team. The process further and bring you one step closer to final round. ಅಂದರೆ ಇದೇ ನೆಕ್ಸ್ಟ್ ರೌಂಡ್ ಫೈನಲ್ ಆಗಿರುತ್ತಂತೆ. ಸೊ we would like to invite you to tell us more about yourself through the short audio resume. This is an exacting opportunity for us to get to know better. ಅಂದರೆ ಇಲ್ಲಿ ಆಡಿಯೋ ರೆಕಾರ್ಡ್ ಮಾಡೋಕ್ಕೆ ಈ ಥರ ಲಿಂಕ್ ಕೂಡ ಬಂದಿರುತ್ತೆ. ಸೊ ಚೆಕ್ ಮಾಡ್ಕೊಳ್ಳಿ. ರೆಕಾರ್ಡ್ ಆಡಿಯೋ ಅವ್ರು ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡೋಣ. ಸೆಲೆಕ್ಟ್ ಆಗಿದ್ರೆ ನಿಮಗೆ ಈ ಥರ ಒಂದು ಲಿಂಕ್ ಕೂಡ ಬರುತ್ತೆ ನಿಮಗೆ ಇದಕ್ಕೆ ಮೇಲ್ ಅಡ್ರೆಸ್ಗೆ. ಸೊ ಈಗ ಸ್ಟಾರ್ಟ್ ಅಪ್ಲೈಯಿಂಗ್ ಕೊಡೋಣ. ಇಲ್ಲಿ ಸ್ಟಾರ್ಟ್ ಏನಂದರೆ ಸ್ಯಾಂಪಲ್ ಆಡಿಯೋ ಇನ್ಸ್ಟ್ರಕ್ಷನ್ ಬೀನ್ ಕ್ವೈಟ್ ಏರಿಯಾ ಟ್ರೈ ಏನು ಸ್ಯಾಂಪಲ್ ಆಡಿಯೋ CV ಅಂದರೆ ಪ್ಲೀಸ್ ಪ್ಲೇ ಆ್ಯಂಡ್ ರಿವ್ಯೂ ಯುವರ್ CV ಫಾರ್ ಸೌಂಡ್ ಆ್ಯಂಡ್ ಚೆಕ್ ಬಿಫೋರ್ ಇಟ್ ಗಾಟ್ ಅಪ್ಲೋಡೆಡ್. ಅಂದರೆ ನೀವು CVಲಿದೆಯಲ್ಲ ಇಂಟ್ರಡಕ್ಷನ್ ಥರ ಮಾಡ್ಕೋಬೇಕು. ನಿಮ್ಮದು ಯಾವ ಥರ ಮಾಡ್ಕೋಬೇಕು ಅಂತಂದರೆ ಐ ಮೈ ಸೆಲ್ಫ್ ಇಸ್ ಡ್ಯಾಶ್ ಡ್ಯಾಶ್ ಫ್ರಮ್ ಯಾವ ಏರಿಯಾ ಕಂಪ್ಲೀಟ್ ಮೈ ಗ್ರ್ಯಾಜುಯೇಷನ್ ಇನ್ ದ ಇಯರ್ ಅಂತ ಹಾಕ್ಬಿಟ್ಟು. ಸೊ ವೆರಿ ಗುಡ್ ಸ್ಕಿಲ್ಸ್ ಆಫ್ ಕಸ್ಟಮರ್ ಹ್ಯಾಂಡ್ಲಿಂಗ್ ಆ್ಯಂಡ್ ವೆರಿ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸು ಮತ್ತು ನಿಮ್ಮದು ಎಷ್ಟು ಡಿಗ್ರಿಲಿ ಎಷ್ಟು ಪರ್ಸೆಂಟೇಜ್ ತೆಗ್ದಿದ್ದೀರಾ ಅದು ಹಾಕ್ಬಿಟ್ಟು ಅಪ್ಲೋಡ್ ಮಾಡಿ. ಇವಾಗ ನೋಡೋಣ ಕ್ರಿಯೇಟ್ ಆಡಿಯೋ ಕೊಡೋಣ ಸುಮ್ಮನೆ. ಕ್ವಶನ್ 1, ವಾಟ್ ವಾಸ್ ದ ಪರ್ಸ್ನಲ್ ಚಾಲೆಂಜ್ ಯು ಫೇಸ್ಡ್ ಇನ್ ಯುವರ್ ಲೈಫ್ ಆ್ಯಂಡ್ ಹೌ ಡಿಡ್ ಯು ಓವರ್ಕಮ್ ಇಟ್ ಅಂತ ಹೇಳ್ತಿದ್ದಾರೆ. ಅಂದರೆ ಪರ್ಸ್ನಲ್ ಚಾಲೆಂಜ್ ಏನು ಅಂತ. ಸೊ ಏನು ಪರ್ಸ್ನಲ್ ಚಾಲೆಂಜ್ ನಿಮಗೆ ಅದನ್ನ ಹಾಕ್ಕೊಳ್ಳಿ. ಸೊ ಏನು ನನಗೇನು ಅಂದರೆ ನನಗೆ ಸ್ವಲ್ಪ PUಗೆ ಹೋದಾಗ ಕಷ್ಟ ಆಯಿತು ಅಷ್ಟೇ. ಇನ್ನು ಸೆಕೆಂಡ್ ಕ್ವಶನ್ ಏನು ಅಂದರೆ ಇನ್ ಎ ಫ್ಯೂ ವರ್ಡ್ ಕುಡ್ ಯು ಟೆಲ್ ಅಸ್ ವಾಟ್ ಯು ನೋ ಅಬೌಟ್ ಡಿಟೋ ಅಂತ ಕೇಳಿದ್ದಾರೆ. ಸೊ ಸ್ವಲ್ಪ ಇದನ್ನ ಗೂಗಲಲ್ಲಿ ಚೆಕ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಏನು ಗೊತ್ತಿದ್ರ ಬಗ್ಗೆ ಅಂತ. ಇಲ್ಲಾಂದರೆ ಗೂಗಲ್ ನಿಮ್ಮ ಮುಂದೆನೇ ಇಟ್ಕೊಂಡು ಹಾಕೋಬೋದು. ಲಾಸ್ಟ್ ಕ್ವಶನು ವಾಟ್ ವುಡ್ ಯು ಸೇ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ ಟು ಕಸ್ಟಮರ್ ಸರ್ವಿಸ್ ಕ್ವಾಲಿಟಿ ಎಕ್ಸಿಕ್ಯೂಟಿವ್ ಅಂತ ಕೇಳ್ತಿದ್ದಾರೆ. ಸೊ ಮೂರನ್ನು ರೆಕಾರ್ಡ್ ಮಾಡಿ ಕಳಿಸಿದ್ದೀನಿ. ಸಬ್ಮಿಟ್ ಅಪ್ಲಿಕೇಶನ್ ಕೊಡೋಣ ಇವಾಗ. ಆಲ್ಮೋಸ್ಟ್ ಜಸ್ಟ್ ರಿವ್ಯೂ ಆ್ಯಂಡ್ ಇಟ್ ಅಪ್ಲೈ ಅಂತೆ. ಕಂಗ್ರ್ಯಾಚುಲೇಷನ್ ಆಡಿಯೋ ಅಪ್ಲಿಕೇಶನ್ ಹ್ಯಾಸ್ ಬಿನ್ ರಿಸೀವ್ಡ್ ಅಂತ ಬಂದಿದೆ. ಏನಾರ ಸೆಲೆಕ್ಟ್ ಆದರೆ ಫೈನಲ್ ರೌಂಡ್ ಇಂಟರ್ವ್ಯೂ ಇರುತ್ತೆ. ಸೊ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗಿ ಕ್ವಶನ್ಸ್ಗೆ ಅಪ್ಲೈ ಮಾಡಿ. ನಾನು ಯಾಕೆ ಕ್ವಶನ್ ತೋರಿಸ್ದೆ ಅಂದರೆ ನೀವು ಬಿಫೋರ್ ಗೂಗಲಲ್ಲೇ ಸರ್ಚ್ ಮಾಡಿ ರೆಕಾರ್ಡ್ ಮಾಡಿ ಕಳಿಸಿ. ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ. ಮತ್ತು ಇದು ಯಾವುದೇ ಎಲಿಜಿಬಿಲಿಟಿ ಕೂಡ ಇಲ್ಲ, ಆರಾಮಾಗಿ ಮಾಡ್ಕೋಬೋದು. ಪ್ಲೀಸ್ ಎಲ್ಲರೂ ಅಪ್ಲೈ ಮಾಡಿ ಈ ಜಾಬ್ಗೆ. ಸೊ ನಾನು ಹೆಂಗೆ ಆಡಿಯೋ ರೆಕಾರ್ಡ್ ಮಾಡಿ ಕಳಿಸೋದು ಅಂತಲೂ ವಿಡಿಯೋ ಮಾಡಿದ್ದೀನಿ. ಎಲ್ಲರೂ ನೋಡಿ ಮತ್ತು ರೆಕಾರ್ಡ್ ಮಾಡಿ ಕಳಿಸಿ. ಮತ್ತು ಚೆನ್ನಾಗಿ ಆ ಕ್ವಶನ್ನ ಗೂಗಲ್ ಮಾಡಿ ಚೆನ್ನಾಗಿ ಪ್ರಿಪೇರ್ ಆಗಿ ಸ್ವಲ್ಪ ಅಂದರೆ ಗೂಗಲಲ್ಲಿರೋ ಡಿಟೋ ಆನ್ಸರ್ ಓದಿದ್ರೆ ಸಿಗಲ್ಲ, ಪಕ್ಕ ಸಿಗಲ್ಲ. ಸೊ ಒಂದು ಸ್ವಲ್ಪ ನಂಗೆ ಆಲ್ರೆಡಿ ತೋರಿಸಿದ್ದೀನಲ್ಲ ಕ್ವಶನ, ಒಂದು ಸಲ ವೀಡಿಯೋ ನೋಡಿ ಆ ಕ್ವಶನ ಪ್ರಿಪೇರ್ ಆಗಿ ನಿಮ್ಮದೇ ಒಂದು 4-5 ಸೆಂಟೆನ್ಸು ಒಂದು 30 ಸೆಕೆಂಡ್ ಟು 1 ಮಿನಿಟ್ ಆದರೆ ಸಾಕು. ಸೊ ಅಷ್ಟು ಬರ್ಕೊಂಡು ಚೆನ್ನಾಗಿ ಪ್ರಿಪೇರ್ ಆಗಿ ಆಡಿಯೋ ಮಾಡಿ ಕಳಿಸಿ. ಖಂಡಿತ ಸೆಲೆಕ್ಟ್ ಆಗೇ ಆಗ್ತೀರಾ. ಇವಾಗ ಮತ್ತೆ ಬೇರೆ ಫ್ಲಿಪ್ಕಾರ್ಟ್ ಜಾಬ್ ನೋಡೋಣ ಅದೇನೋ ಅಂತ. ಫ್ಲಿಪ್ಕಾರ್ಟ್ ಅವರು ಅಕೌಂಟ್ ಎಕ್ಸಿಕ್ಯೂಟಿವ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಫ್ಲಿಪ್ಕಾರ್ಟ್ ಅವ್ರದ್ದು 0 to 5 year ಆಫ್ ಎಕ್ಸ್ಪೀರಿಯೆನ್ಸ್ ಕೇಳ್ತಿದ್ದಾರೆ. ಸೊ ಫ್ರೆಷರ್ ಹೈಯರ್ ಅಪ್ಲೈ ಮಾಡ್ಬೋದು. ಇದು 5 ವೇಕೆನ್ಸಿ ಇದೆ ಅಂದರೆ ಇದು ಬ್ಯಾಂಗ್ಳೂರು ಲೊಕೇಶನ್, ಬೆಲಂದೂರು ಇದೆನಲ್ಲ ಅಲ್ಲಿ.
ಸೊ 2.5 ಲ್ಯಾಕ್ ಪ್ಯಾಕೇಜ್ ಇದೆ. ಆಲ್ಮೋಸ್ಟ್ 18,000 to 19,000 ಪರ್ ಮಂತ್ ಬರುತ್ತೆ. ಏನೇನು ಸ್ಕಿಲ್ಸ್ ಬೇಕು ಅಂದರೆ ಅಡ್ವಾನ್ಸ್ ಎಕ್ಸೆಲ್ ಮತ್ತು ಅಕೌಂಟ್ಸ್ ಪೇಬಲ್ ಬೇಕು ಅಂತ ಹೇಳಿದ್ದಾರೆ. ಮತ್ತು ಗುಡ್ ಟು ಹ್ಯಾವ್ ಅಂದರೆ ವೆಂಡರ್ ಪೇಮೆಂಟ್ಸು, ಇನ್ವಾಯ್ಸ್ ಪ್ರೊಸೆಸಿಂಗ್ ಅಂತೆ, ಮತ್ತು ಪೇಮೆಂಟ್ ಪ್ರೊಸೆಸಿಂಗ್, ಈ ಸ್ಕಿಲ್ಸ್ ಬೇಕು ಅಂತ ಹೇಳಿದ್ದಾರೆ. ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಅಕೌಂಟ್ ಪೇಬಲ್ ವೆಂಡರ್ ಇನೋವೇಸಿವ್ ವ್ಯಾಲಿಡೇಷನ್, ನಾಲೆಜ್ ಆಫ್ ಅಕೌಂಟಿಂಗ್, ಗುಡ್ ಎಕ್ಸೆಲ್ knowledge of GST and TDS, analytical skill, knowledge of reconciliation. You are responsible for, candidate is responsible for innovative process after checking the tax complaints audit ante. So good accounting knowledge and tax knowledge ಇರಬೇಕು ಅಂತ ಹೇಳಿದ್ದಾರೆ. ಕಾಂಟ್ರಾಕ್ಟ್ ರೋಲ್, ಹೂ ರೆಡಿ ಟು ವರ್ಕ್ ಇನ್ ಕಾಂಟ್ಯಾಕ್ಟ್ ಬಿಲೋ ನಂಬರ್ ಅಂದರೆ ಇದು ಕಾಂಟ್ರಾಕ್ಟ್ ಜಾಬ್ ಆಗಿರುತ್ತಂತೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಇಲ್ಲಿ ನಂಬರ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಂಬರ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಬಟ್ ಕೊಟ್ಟಿಲ್ಲ. ಸೊ ಈ ಜಾಬ್ಗೆ ಅಪ್ಲೈ ಮಾಡಿ. ಇದು ಬಂದ್ಬಿಟ್ಟು BCom ಮತ್ತು BCA ಸ್ಪೆಷಲೈಸೇಷನ್ ಆಗಿರೋರು ಅಪ್ಲೈ ಮಾಡ್ಬೋದು. ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ನಂಬರು. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಕೈಂಡ್ಲಿ ಕಾಲ್ ಅಂತ ಅಂದ್ಬಿಟ್ಟು ದಿವ್ಯಾ ಅವ್ರಿಗೆ 9591787680. ಸೊ ಇವ್ರೂ ಅಷ್ಟೇ, ಇವ್ರೇನಾದ್ರು ಅಮೌಂಟ್ ಕೇಳಿದ್ರೆ ಯಾರನ್ನು ಪೇ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಇವರು ಯಾವುದೇ ರೀತಿ ಅಮೌಂಟ್ ಚಾರ್ಜ್ ಮಾಡಲ್ಲ ಇವ್ರ ರಿಕ್ವೈರ್ಮೆಂಟ್ ಪ್ರೋಸೆಸ್ಗೆ. ಸೊ ಬಿ ಅವೇರ್ ಆಫ್ ಫ್ರಾಡ್ ಅಂತ ಹೇಳಿದ್ದಾರೆ. ಅಕಸ್ಮಾತ್ ₹1 ಕೇಳಿದ್ರು ನೀವು ಯಾರಿಗೂ ಪೇ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಹೈರಿಂಗ್ ಪ್ರೊಸೆಸಲ್ಲಿ ಯಾವ ಕಂಪ್ನಿನೂ ನಿಮಗೆ ಪೇ ಮಾಡೋಕ್ಕೆ ಹೇಳಲ್ಲ. ಸೊ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ನೋಡೋಣ. ಸೆಕೆಂಡ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಪೇಜಿಗೆ ಕರ್ಕೊಂಡು ಹೋಗುತ್ತೆ ನೋಡಿ. US ವಾಯ್ಸ್ ಪ್ರೊಸೆಸ್ ಕಸ್ಟಮರ್ ಸಪೋರ್ಟು. ಸೊ ಇವಕ್ಕೆ ಈಗ ಅಪ್ಲೈ ನಾವು ಕೊಡೋಣ. ಸೊ ಅಪ್ಲೈ ಆಗಿದೆ ಜಾಬು. ಸೊ ಅಪ್ಲೈ ಆಗಿದೆ. ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ ಜಾಬ್ಗೆ. ರೆಡ್ ಜಾಬ್ ಲಿಂಕ್ನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಮತ್ತು ಎಲಿಜಿಬಲ್ ಇರೋರು ಪ್ಲೀಸ್ ಅಪ್ಲೈ ಮಾಡಿ ನೋಡಿಕೊಂಡು. ಯಾಕೆಂದರೆ ಯಾವ ಫಸ್ಟ್ ಕಂಪ್ನಿದಂತೂ ಯಾವುದೇ ಕ್ವಾಲಿಫಿಕೇಷನ್ ಬೇಕಾಗಿಲ್ಲ, ಏನಿಲ್ಲ. ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಯಾವುದೇ ಕಮ್ಯುನಿಕೇಷನ್ ಕೇಳಿಲ್ಲ, ಲೈಕ್ ಕನ್ನಡದವರು ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಪ್ಲೀಸ್ ಡೂ ಅಪ್ಲೈ ಮತ್ತು ಈ ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವೀಡಿಯೋಲಿ 3 ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್.